CS ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ದೀವಿ, ಹಾಲುಣಿಗೆ. ಈ ಹಾಲುಣಿಗೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಅಕ್ಕಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಬೌಲಷ್ಟು ಬೆಲ್ಲ ತೊಗೊಂಡಿರೋದು. 3 ಅಚ್ಚಲ್ಲಿ 3 ಅಚ್ಚು ಬರುತ್ತೆ. ಮತ್ತು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅದು ಸಿಪ್ಪೆಲ್ಲ ತೆಗೆದಿರೋದು. ಹುರ್ಗಡ್ಲೆ, ಕೊಬ್ಬರಿ ತುರಿ ಒಂದು ಅರ್ಧ ಕಪ್ಪಷ್ಟು, ಮತ್ತು ಏಲಕ್ಕಿ ಪೌಡರು. ನಾವು ಮೊದಲಿಗೆ ಅಕ್ಕಿನ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿನ ಹುರಿದ್ಬಿಡೋಣ. ಅಕ್ಕಿ ಸ್ವಲ್ಪ ಫುಲ್ಲು ಡಾರ್ಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಬಂದರೆ ಅಷ್ಟು ಚೆನ್ನಾಗಾಗಲ್ಲ ಸ್ವೀಟು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆಗಿದೆ ನೋಡಿ, ಗೋಲ್ಡನ್ ಕಲರ್ ಬಂದು. ಅದನ್ನು ನಾವು ಆರಿಸ್ಕೊಂಡು ಮತ್ತು ಪೌಡ್ರ್ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲೇ ನಾವು ನೀರು ಹಾಕ್ಕೊಳ್ಳೋಣ. 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಕರಗೋಷ್ಟರಲ್ಲಿ ಅಕ್ಕಿನ ಪೌಡ್ರ್ ಮಾಡ್ಕೊಳ್ಬೇಕು. ಇದೆಲ್ಲ ಬೆಲ್ಲ ಕರ್ಕಕ್ಕೆ ಬಿಡೋಣ. ಬೆಲ್ಲಕ್ಕೆಲ್ಲ ಕರಗಿದೆ. ಹೀಗಾಗಿ ಇದನ್ನು ಸ್ವಲ್ಪ ಸೋಸ್ಕೊಂಡ್ಬಿಡೋಣ. ಕಲ್ಲೆಲ್ಲ ಇದ್ದರೆ ಕಲ್ಲೆಲ್ಲ ಬರುತ್ತೆ. ನಾವು ಸೋಸ್ಕೊಂಡಿದ್ವಲ್ಲ, ಇದನ್ನು ಸಪ್ರೇಟು ಸೋರಿಸ್ಕೊಂಡಿದ್ದೆ. ಅದೇ ನೀರು, ಬೆಲ್ಲದ ನೀರು ಮತ್ತೆ ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ಪಾಕ ಎಲ್ಲ ಬರೋದೇನು ಬೇಡ. ಸ್ವಲ್ಪ ಬೆಲ್ಲ ಕರಗಿದ್ರೇ ಸಾಕು. ಇದೆಲ್ಲ ಆಗಿದೆ. ಕರಗಾಗಿದ್ದಿಲ್ಲ. ಈಗ ಕಡಲೆ ಬೀಜ, ಕಡಲೆನ ಪೌಡ್ರ್ ಮಾಡಿ ಹಾಕ್ಕೊಳ್ತೀವಿ. ಕಡಲೆ ಬೀಜನ ಅಂದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಕಡಲೆ ಬೀಜನೇ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಹುರ್ಗಡ್ಲೆನೂ ಹಾಕ್ಕೊಳ್ಳೋಣ. ಇದೆಲ್ಲ ಒಂದು ರೌಂಡು ಕುದಿ ಬರಬೇಕು. ಮತ್ತು ಈಗಲೇ ಏಲಕ್ಕಿ ಪೌಡ್ರನ್ನೂ ಹಾಕ್ಕೊಳ್ಳೋಣ. ಏಲಕ್ಕಿ ಮತ್ತು ಸಕ್ಕರೆನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬರೀ ಏಲಕ್ಕಿ ಕುಟ್ಟು ಹಾಕ್ಕೊಳ್ತೀವಿ ಅಂದರೆ ಸ್ವಲ್ಪ ಹಾಕ್ಕೊಳ್ಬೇಕು. ಅದು ಸಕ್ಕರೆನೂ ಸೇರಿರೋದ್ರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಬಿಡೋಣ. ನಾವು ಅಕ್ಕಿನ ಹುರಿದ್ಬಿಟ್ಟು ಆರಕ್ಕೆ ಬಿಟ್ಟಿದ್ವಿ. ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಇಷ್ಟು ಸಾಫ್ಟಾಗೆ ಪೌಡ್ರ್ ಮಾಡ್ಕೊಂಡಿರೋದು. ಮಿಕ್ಸಿಲೇ ಪೌಡ್ರ್ ಮಾಡಿದ್ದೀವಿ. ಈ ಕಡೆ ನೀರೆಲ್ಲ ಕುದಿ ಬಂದಿದೆ. ಈಗ ಸ್ವಲ್ಪನೇ ಪೌಡ್ರ್ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಳ್ಬೇಕು. ಲೈಟಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಮೊದಲು ಅಕ್ಕಿ ಎಲ್ಲನೂ ಹುರಿದ್ಕೊಂಡಿರೋದ್ರಿಂದ ಗಂಟು ಬರದೇ ಇರೋ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಬೇಯಿಸೋದೇನು ಬೇಡ. ನಾವು ಮೊದಲೇ ಅಕ್ಕಿನ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ವಿ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಬರಬಾರ್ದು. ಸ್ಟವ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀವಿ. ಅದು ನೀರು ಎಷ್ಟು ಹಿಟ್ಟು ತಗೊಳುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ಹಿಟ್ಟಿರೋದೆಲ್ಲನ ಹಾಕೊಳ್ಳೋದೇನು ಬೇಡ. ಸ್ವಲ್ಪ ಗಟ್ಟಿ ಆಗೋವರೆಗೂ ಎಷ್ಟು ಹಿಟ್ಟು ತಗೊಳುತ್ತೆ ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಕು. ಈ ಹದ ಬಂದಮೇಲೆ ನಾವು ಹಿಟ್ಟು ಹಾಕ್ಕೊಳ್ಳೋದು ಸ್ವಲ್ಪ ಸ್ಟಾಪ್ ಮಾಡಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟು ಬರದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಅದೆಲ್ಲ ಸೀಟೆಲ್ಲ ಕಾಣ್ತಾ ಇದ್ದಾರೆ. ಅದೆಲ್ಲ ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಈ ಹದದಲ್ಲಿ ಇರಬೇಕು. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇಷ್ಟು ಹದ ಬಂದಮೇಲೆ ಬೇಯಕ್ಕೆ ಬಿಡಬೇಕು. ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಯೋವರೆಗೂ ಸ್ವಲ್ಪ ತಿರುಗಿಸ್ಕೊಳ್ತಾ ಇರೋಣ. ಎಲ್ಲ ರೆಡಿಯಾಗಿದೆ. ಇದು ಅದೆಲ್ಲ ಮಿಕ್ಸ್ ಆದಮೇಲೆ, ಬೆಂದಾದಮೇಲೆ ಇನ್ನೊಂದು ರೌಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹದ ಬರೋವರೆಗೂ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಒಂದು 2-3 ಸೆಕೆಂಡ್ ಬೇಯಕ್ಕೆ ಬಿಡಬೇಕು. ಇದೆಲ್ಲ ಬೆಂದಿದೆ. ಈಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು
ನೀಟಾಗಿ ತಟ್ಟೆಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಸ್ವೀಟ್ ನೀಟಾಗಿ ಬರುತ್ತೆ, ಕಟ್ಟಿಂಗೆಲ್ಲ ಈಸಿ ಆಗುತ್ತೆ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹುರಿದ್ಕೊಂಡು ಆ ಸ್ವೀಟೆಲ್ಲನೂ ತಟ್ಟೆಗೆ ಹಾಕ್ಕೊಳ್ಳೋಣ. ಇದೆಲ್ಲನೂ ತಟ್ಟೆಗೆ ಫುಲ್ಲು ಫ್ರೆಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಬಿಸಿ ಇದ್ದಾಗೇ ಮಾಡ್ಕೊಳ್ಬೇಕು, ಆರೋದ್ಮೇಲೆ ಮಾಡೋಕ್ಕಾಗಲ್ಲ. ಸುಡ್ತಾ ಇರಿದೆ ಅದಕ್ಕೆ ಅದೇ ಅಲ್ಲೇ ಕಡಿ ತೊಗೊಂಡು ನೀಟಾಗಿ ತಟ್ಟೆಗೆ ಫುಲ್ಲು ಹೊತ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಬೇಕು. ಬಿಸಿ ಇದೆಯಲ್ಲ ಅದೆಲ್ಲ ಸ್ವಲ್ಪ ಆರಬೇಕು. ನೋಡಿ ಈಗ ಆರಾಗಿದೆ. ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಕಟ್ಟಿಂಗ್ ಬರ್ತಾ ಇದೆ. ಆರಿದೆ ಹಿಟ್ಟು, ಆರಿದ್ರೆ ನೀಟಾಗಿ ಬರುತ್ತೆ. ಆರೋದು ಅಂದರೆ ತುಂಬ ಆರೋದೇನು ಬೇಡ, ಸ್ವಲ್ಪ ಬೆಚ್ಚಗಿದ್ದಾಗೇ ಕಟ್ ಮಾಡ್ಕೊಳ್ಬೇಕು. ಕಟ್ಟಾದಮೇಲೆ ಒಂದೊಂದೇ ಸ್ವೀಟ್ ಎತ್ಕೊಳ್ಳೋಣ. ಒಂದು ಸೈಡಿಂದ ಒಂದು ಚಿಕ್ಕ ಸ್ಪೂನ್ ತಗೊಂಡು ನೀಟಾಗಿ ಎತ್ಕೊಳ್ಬೇಕು. ಒಂದು ಸೈಡಲ್ಲಿ ಒಂದು ಸ್ವೀಟ್ ನೀಟಾಗಿ ಬಂದುಬಿಟ್ರೆ ಇದು ಸ್ವೀಟೆಲ್ಲ ಬೇಗ ತೊಗೋಬೋದು. ಎಡ್ಜಸ್ಸಲ್ಲಿರೋದು ಫಸ್ಟ್ ತೊಗೊಂಡ್ಬಿಡೋಣ. ಸೈಡಲ್ಲಿರೋದೆಲ್ಲ ಫಸ್ಟ್ ತೊಗೊಂಡು ಆಮೇಲೆ ಬೇರೆ ಬೇರೆದೆಲ್ಲ ತೆಗಿಯೋಕ್ಕೆ ಈಸಿ ಆಗಿಬಿಡುತ್ತೆ. ನೀಟಾಗಿ ಎತ್ಕೊಳ್ಬೇಕು. ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಬಂದಿದೆ ನೋಡಿ, ಇಷ್ಟು ನೀಟಾಗಿ ಬಂದಿದೆ ಶೇಪು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಾಗಿ ಕಟ್ ಮಾಡ್ಕೊಳ್ಬೋದು. ಮತ್ತು ಎಲ್ಲನೂ ಹಾಗೆ ಒಂದೊಂದು ತೆಗೆದಿಟ್ಕೊಳ್ಳೋಣ. ನೋಡಿ, ಒಂದು ಸೈಡಲ್ಲಿ ಎಡ್ಜಸ್ ಎಲ್ಲ ತೆಗೆದುಬಿಟ್ರೆ ಈಸಿಯಾಗಿ ಎಲ್ಲ ಸ್ವೀಟ್ಸ್ನು ನೀಟಾಗಿ ಎತ್ಕೊಳ್ಬೋದು. ಎಲ್ಲ ಒಂದೊಂದಾಗಿ ಎತ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.